ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀಪ. ಬೆಳಿಗ್ಗೆ ಎದ್ದು ನಮ್ಮ ರೂಟೀನ್ ನೋಡ್ರಿ. ನನ್ನ ಕಡೆ ಒಂದು ಫೋನ್ ಐತ್ರಿ, ಏಕಿ ಕಡೆ ಒಂದು ಫೋನ್ ಐತಿ. ಹಾಂ, ಅದಕ್ಕೆ ಫೋನ್ ಹಿಡ್ಕೊಂಡು ಕುತ್ಕೊಂಡ್ಬಿಡ್ದಾನ. ಇದು ನಮ್ಮ ರೂಟೀನ್. ಬೆಳಿಗ್ಗೆ ಎದ್ದ ತಕ್ಷಣ ಆಕೆ ಸೀರೆ ಅದು ಯಾರಿಗಾರ ಮೆಸೇಜ್ ಮಾಡ್ಯಾರನ ಅಂತ ನೋಡಿದ್ಲ. ಇದು ಕತ್ತಾರ್ ಮೇಡಮ್ ಇದನ್ನ ಕಳ್ಸ್ಯಾರಲ್ಲ ಅಡ್ರೆಸ್. ಎಷ್ಟು ದಿನ ಆಗಿತ್ತು ಅವ್ರು ಸ್ಯಾರಿ ತೊಗೊಂಡದನ್ನ. ನಾವು ಮಾಡಿದ್ವಲ್ಲ ನೆನಪು. ಅವ್ರು ನೆನಪಾಡಿದ್ರು ನಾವು ಬಿಡಲ್ಲ. ನಾವು ಮತ್ತೆ 2-3 ಸಲ ಮೆಸೇಜ್ ಹಾಕಿರಿ ಅವ್ರಿಗೆ, ಅಡ್ರೆಸ್ ಕಳಿಸ್ರಿ ಮೇಡಮ್. ಅಯ್ಯೋ ನಂಗೆ ನೆನಪೇ ಇಲ್ಲ ಅಂತಾರೆ ಅವ್ರು. ನೀವು ನೆನಪಾಡಿದ್ರೆ ನಾವು ನೆನಪಾರಲ್ಲ ತೊಗೋರಿ ಮೇಡಮ್ ಅಂದೆ ನಾನು. ಇವತ್ತು ಕಳಿಸ್ಯಾರಿ ಅವ್ರು. ಅವ್ರಿಗೆ ಸಾರಿ ಕಳಿಸ್ಬೇಕು. ಮತ್ತು ನಿನ್ನೆರಡು ಸಾರಿ ಕಳಿಸಿದ್ವಲ್ಲ ಅವನ್ನ. ನಮ್ಮ ಇವರು ಉಷಾ ಮೇಡಮ್ ಅವರು ಒಂದು ಇದನ್ನು ಕಳಿಸಿಲ್ಲ, ಅಡ್ರೆಸ್ ಕಳಿಸಿಲ್ಲ. ಅವರು ದುಡ್ಡು ಹಾಕ್ಯಾರ, ಅವರು ಅಡ್ರೆಸ್ ಕಳಿಸಿಲ್ಲ. ಅವ್ರಿಗೊಂದು ಮೆಸೇಜ್ ಹಾಕ್ಬೇಕು ನೋಡಿ, ಇದನ್ನು ಕಳಿಸ್ರಿ ಅಂಥೇಳಂದ, ಅಡ್ರೆಸ್ ಕಳಿಸ್ರಿ ಅಂತಂದು. ಎಲ್ಲರೂ ಚಹಾ ಕುಡಿದ್ರಿ. ಈಗ ಚಹಾ ಕುಡ್ದು ಈಗ ಮತ್ತೆ ನೆಕ್ಸ್ಟ್ ರೂಟೀನ್ ಸ್ಟಾರ್ಟ್ ಮಾಡಬೇಕು. ನೀನು ಬಾಂಡೆ ತಿಕ್ಕ ಮಕ್ಕೋರ್ವ ಅಂತಂದ್ರೆ ತಿಕ್ಕಿರ್ಲಿಲ್ಲ ಇವರು, ಬರಲಿಲ್ಲ. ಅಷ್ಟು ಜಮ ಇಟ್ಕೊಂಡು ಹಂಗೆ ಕೂತ್ಕೊಂಡ್ರು. ನಮ್ಮ ಅರ್ಷಿ ಅಂತಾಳ್ರಿ. ಏನಂತ ಅರ್ಷಿಯನ್ನ ಏನು ಹೇಳ್ತೀನಿ ಡೈಲಾಗ್ ಹೊಡಿ, ಬಾಂಡೆದ ಸಂಬಂಧ ಹೇಳ್ತಿಯಲ್ಲ, ಹೇಳ ನೋಡೋ ಇನ್ನೊಮ್ಮೆ. ನಮ್ಮ ಮನ್ಯಾಗ ಊಟದೊಳಗೆ ಅದ್ರೊಳಗೆ ಬರ್ಕತ್ತೈತಿ ಇಲ್ಲ ಗೊತ್ತಿಲ್ಲ, ಬಾಂಡ್ಯದೊಳಗೆ ಜಗ್ಗು ಬರ್ಕತ್ತೈತಿ ಅಂತ ಡೈಲಾಗ್. ಅವ್ರ ಬಡಿಮಿ ಬರಲಿ ಅದನ್ನ ಹೇಳ್ತಾ, ಅವ್ರ ದಾದಿದ್ರಿಗೂ ಅದನ್ನ ಹೇಳ್ತಾ. ನಮ್ಮ ಮನ್ಯಾಗ ಎದ್ರಾಗಾರ ಬರ್ಕತ್ತೈತಿ ಎಲ್ಲ ಗೊತ್ತಿಲ್ಲ, ಬಾಂಡ್ಯದ ಒಂಥರ ಜಗ್ಗ ಬರ್ಕತ್ತೈತಿ ಅಂತ. ನೀಗೊಂದು ರೆಸಿಪಿ ಮಾಡಿದ್ರೆ ಅಂದ್ರೆ ಒಂದು ಬುಟ್ಟಿ ಬಾಂಡೆ ನೀನು ಸುಮ್ಕುಂದ್ರೆ ಒಂದು ಬುಟ್ಟಿ ಬಾಂಡೆ ಅಂತ ಒಂದು ರೆಸಿಪಿ ಮಾಡಿದ. ಅವು ಏನು ಭಾಳ ಇದಾಗಿರಂಗೆ ಇಲ್ಲ. ಅವು ಇಲ್ಲೊಂದು ಸ್ವಲ್ಪ ಸೋಪ್ ಅದನ್ನ ಇಟ್ಬಿಟ್ಟಿರತ್ತಂದ್ರೆ ಇಲ್ಲ, ನಾ ತೊಳ್ತೊ ಇಡ್ತೀನಿ ಅಂತ ನಾನು ಮಾಡಿದ್ದು ಬಾಂಡ್ಯನ. ಮತ್ತು ಏನು ಮಾಡ್ತಿರುವ ನನ್ನ ಮ್ಯಾಗ ಹಾಕಿದ್ದೆ ಅಂದ್ರೆ. ಹಾಂ, ಇಲ್ಲಿ ಇವಾಗ ನಾನು ಚೋಳಿಕಾಯಿ ಪಲ್ಯ ಮಾಡತ್ತಿದ್ದೆ ರೀ. ಸ್ವಲ್ಪ ಮಾಡತ್ತೇನೆ ಚೋಳಿಕಾಯಿ ಪಲ್ಯ, ಭಾಳ ಬೇಡ ಅಂತ ಹೇಳಿ. ಪಲ್ಯ ಯಾರು ಜಾಸ್ತಿ ತಿನ್ನೋದನ್ನೇ ಇಲ್ಲ ರೀ. ಹಾಗಾಗಿ ಇಲ್ಲಿ ಅದಕ್ಕೆಲ್ಲ ಮೆಣಸಿನ್ಕಾಯ್ದೆಲ್ಲ ಜಜ್ಜಿಟ್ಕೊಂಡೀನಿ. ಇದೆಲ್ಲ ಮಾಡೋಣ್ರಿ ಪಟಾಪಟ ಅಂತೇಳಿ. ದರ್ಶಿ ಏನು ಮಾಡಕತ್ತ? ಏನು ಮಾಡಿ ಕಿಚಡಿ ಮಾಡಕತ್ತೀಯ? ಹುಳಿ ಸ್ವಲ್ಪ ಹಾಕೊಂದಿಟ್ಟು, ಹುಳಿ ಜಾಸ್ತಿ ಅದ, ಇದು ಹಾಕೈತೆ. ಅದು ಸ್ವಲ್ಪ ಕಡಿಮೆ ಹಾಕಿ ಟೇಸ್ಟ್ ಆಕೈತಿ. ಬೆಕ್ಕಿ ಮಾಡತೈತಿ ನಮ್ದು. ಯಾಕೆ ಸುಂದ ಮುಕ್ಕೊಳಕತ್ತೈತಿ ಅದು. ಕೈಗೆ ಮಿನ್ನು ಅದಕ್ಕೊಂದು ಇಂಜೆಕ್ಷನ್ ಪಾಪ ಎಲ್ಲ ಇದ ಬೇಕು ನೋಡವು. ಎಲ್ಲಿ ತಿನ್ನೋದಂತ ಮಿನ್ನು ಕಮೆಂಟ್ ಮಾಡ್ತೀರಿಪ್ಪ, ಬೋರಿಂಗ್ ವಿಡಿಯೋ ಏನೂ ಇಲ್ಲ ಅಂತಂದು. ವಿಡಿಯೋ ನೋಡ್ತಿರೋ ಇಲ್ವೋ ಪೂರ್ತಿಯಾಗಿ ಯಾರಿಗೆ ಬರುತ್ತೆ? ಒಂದು ಈಟನ ಅದನ್ನು ಟೈಟಲ್ ನೋಡೋದ್ರಾಗ ಅಂದ್ರೆ ಹಾಕಿಬಿಡ್ತಿರೋ ಗೊತ್ತಿಲ್ಲ ನನಗಂತ. ಏನು ರೀ ಬೋರಿಂಗ್, ಎಲ್ಲ ರೆಸಿಪಿ ತೋರಿಸ್ತೀವಿ ನೀಟಾಗಿರಿ. ಮತ್ತು ನಿನ್ನೆ ಏನೇನು ಮಾಡಿದ್ವಾರಿಪ್ಪ ನಾವು? ನಿನ್ನೆ ಇದು ಮ್ಯಾಂಗೋ ಶರ್ಬತ್ ಮಾಡಿದ್ವಿ. ಎಷ್ಟು ಟೇಸ್ಟ್ರಿ ಆದಂಕಾರ, ಅಷ್ಟು ಟೇಸ್ಟ್ರಿ ಅದು. 2 ಮಾವಿನ ಹಣ್ಣಿನಿಂದ ಅಷ್ಟು ಜನಕ್ಕೆ ಎಲ್ಲರಿಗೂ ಆಗುವಂಗೆ ಅದನ್ನು ಮಾಡಿ ತೋರಿಸಿದ್ವಿ ರೀ. ಮತ್ತು ಪನ್ನೀರ್ ಬಿರಿಯಾನಿ ಮಾಡಿದ್ವಿ ರೀ ನಿನ್ನೆ ರೀ. ಮತ್ತು ನಮ್ಮ ಡೈಲಿ ರೂಟೀನ್ ನಾವೇನು ಮಾಡ್ತಿದ್ವಿ ಎಲ್ಲ ತೋರಿಸಿದ್ವಿ. ಅದು ಹೆಂಗೆ ರೀ ಬೋರಿಂಗ್ ಆಗ್ತೈತಿ. ಇನ್ನು ಕುಂತಲ್ಲೇ ಕೂತ್ಕೊಂಡು ನಾವು ಅದನ್ನು ಕುಂತಲ್ಲೇ ಕೂತ್ಕೊಂಡು ಅದ ಕತೆ ಆದ್ರೆ ಬೋರಿಂಗ್ ಅನಿಸ್ತೈತಿ ರೀ. ಇಷ್ಟೆಲ್ಲ ಮಾಡಿರ್ತೀವಿ ರೀ. ಮತ್ತು ನೀವು ಹಂಗಂದ್ರೆ ಹೆಂಗೆ ಹೇಳ್ರಿ? ನೋಡಿರಿ ಪೂರ್ತಿಯಾಗಿ ವಿಡಿಯೋ. ನಮಗೆ ಸಪೋರ್ಟ್ ಮಾಡಿರಿ. ನಿಮ್ಮೆಲ್ಲರ ಸಪೋರ್ಟ್ ಬೇಕು. ನಿಮ್ಮ ಸಪೋರ್ಟ್ ಇದ್ರೆ ನಾವು ರೀ, ನಿಮ್ಮ ಸಪೋರ್ಟ್ ಇಲ್ಲ ಅಂದ್ರೆ ನಾವಿಲ್ಲ. ನೀವು ಬೋರಿಂಗ್ ಅಂತ ಹೇಳ್ತಿರಲ್ಲ, ಹೆಂಗೆ ಮಾಡ್ಬೇಕು ಅನ್ನೋದಾರ ನೀವರ ಹೇಳ್ರಿ ನಮ್ಗೆ. ಈ ಥರ ಮಾಡಿ ಆ ಥರ ಮಾಡೋದು ನಮಗೂ ನಿಮ್ಮಿದ್ದ ಒಂದು ಕಂಟೆಂಟ್ ಸಿಕ್ಕಂಗಾಗುತ್ತಾ, ನಮಗೂ ಖುಷಿ ಆಗುತ್ತೆ ರೀ. ಇಲ್ಲಿ ನೋಡ್ರಿ, ಆಗಲಿ ನನ್ನ ಮಗಳು ನೋಡ್ರಿ ಇವತ್ತು ಕಿಚಡಿ ಮಾಡಕತ್ತಾಳ್ರಿ. ಹೆಲ್ದಿ ಆದಂಥ ಕಿಚಡಿ ಮಾಡತ್ತಾಳಕಿ. ಆಕೆ ಮತ್ತು ಟೇಸ್ಟ್ ಮಾಡಕತ್ತಾಳ್ರಿ. ಖಾರ ಉಪ್ಪು ಆಗೈತೆ ಎಲ್ಲ ತಡಿ ಅಂತೇಳಿ ಅಂದ್ರಿ. ಈ ಮಗಳು ಚೌಳಿಕಾಯಿ ಪಲ್ಯ ಮಾಡಿದ್ರಿ. ಸಾರು ಮಾಡಿದ್ದೆ. ಸಾರು ಮಾಡಿಲ್ಲಂತ್ರಿ. ಈಗ ಅನ್ನ ಮಾಡಿ ರೊಟ್ಟಿ ಚಪಾತಿ ಮಾಡಿಬಿಡು. ಚಪಾತಿ ಇಡ್ತಂಬೋಗ್ಲಿ ಇದು ಮಾಡ. ಚಪಾತಿ ಪದ್ರ ಆಗಿ ಬರೋ ಹಂಗೆ ಚಪಾತಿ ಹಂಗೆ ಅಂತೇಳಿ ತೋರಿಸಿರ್ತೀವಿ ರೀ. ಮೆತ್ತನ ಚಪಾತಿ ಹೆಂಗೆ ಮಾಡ್ಬೇಕು ಅಂತೇಳಿ ತೋರಿಸಿರ್ತೀವಿ ರೀ. ಎಲ್ಲ ವಿಡಿಯೋದೊಳಗೆ ಇರ್ತಾವ್ರಿ. ನೋಡಿರಿ ಪೂರ್ತಿಯಾಗಿ ವಿಡಿಯೋ ನೋಡಿರಿ. ನೀವು ಪೂರ್ತಿಯಾಗಿ ವಿಡಿಯೋ ನೋಡಿದ ಮೇಲೆ ಇಲ್ಲೆಲ್ಲ ಬೋರಿಂಗ್ ಅನ್ನಿಸ್ತು, ಈ ಕಡೆ ಬೋರಿಂಗ್ ಅನ್ನಿಸ್ತು, ಈ ಸೀನ್ ಬೋರಿಂಗ್ ಅನ್ನಿಸ್ತು ಅಂದ್ರೆ ಹೌದಿಲ್ಲ. ಮತ್ತು ಅದು ನಾವು ಚೇಂಜ್ ಮಾಡ್ಕೊತೀವಿ ರೀ. ಆತನವ ಕಿಚಡಿ? ಹುಳಿ ಸ್ವಲ್ಪ ಭಾಳ ಹಾಕ್ಬೇಡ, ಹುಳಿ ಬೇಡ. ಏನು ಕುಕ್ಕರ್ನಾಗ ಮಾಡತ್ತಲ್ಲ ಅದಕ್ಕೆ ಹೇಳಿದೆ. ಜೋಳದ ನುಚ್ಚಿನ ಕಿಚಡಿ ಮಾಡ್ಬೇಕು, ಇನ್ನೂ ಟೇಸ್ಟ್ ಆಗುತ್ತೆ. ಗ್ಯಾಸ್ ಏನು ಸಣ್ಣ ಉರಿ ಆಯ್ತಾನ? ಮತ್ತೆ ಒಂದೇ ಕಡೆ ಉರಿ ಹಾಕತ್ ಬಿಡ್ತಿಲ್ಲ. ಯಾಕೆ ದೀಪುರದಂಗೆ ಹೆಂಗೆ ಉರಿ ಆದೈತೆ ನೋಡಿರಿ ಅದು ಗ್ಯಾಸ್. ಅವು ಇವನು ತೊಗೊಂಬರ್ಬೇಕರಿಪ್ಪ. ಹೋಗ್ಯವ ನಾವು ನೆರಳು ತೊಗೊಂಡು ಹೋಗಿ ಇವಾಗ ಸಂಜೆ ಮುಂದೆ ತೊಗೊಂಡ್ರೆ ಬರ್ವಾ. ಉರಿ ಹಾಕತ್ತಾವ ನಡುಕಷ್ಟ ಇದಾಗತ್ತೈತಿ. ಅದು ಹೋಗ್ಯವ ನಾವು ಅವ್ನು ತಗೊಂಡು ಹೋಗಿ ತೊಗೊಂಬರ್ಬೇಕು. ನಮ್ಮ ಅರ್ಶಿನ ಕಿಚಡಿ ರೆಡಿ ಆತ್ರಿ. ಬೆಳಗ್ಗೆ ಎದ್ದು ಇವತ್ತು ನಾಷ್ಟ ಇಲ್ಲ ಏನಿಲ್ಲ ರೀ. ನಾವು ನಾಷ್ಟ ಮಾಡಿಬಿಡೋದು.
ಮಸಾಲೆ ಖಾರ ಅವ್ರು ದಾದಾಜಿ ಕೊಡಕತ್ತ ಆಗಲೇ ಮಮ್ಮಿ ಏನು ಖಾರ ಬೇಡವಾ ನಂಗೆ ಎಂಥ ಖಾರ ಹಾಕ್ಯ ಅಷ್ಟು ಸಾಕಾ ಸಾಕು ಬೇಕಂದ್ರೆ ಆಮೇಲೆ ಹಾಕೊಂತೇನೆ ಮತ್ತೆ ನಮ್ಮ ಮಮ್ಮಿ ಇಲ್ಲಿದೆಲ್ಲ ಕ್ಲೀನ್ ಮಾಡತ್ತಾರ್ರಿ ಮತ್ತು ಕ್ಲೀನಿಂಗ್ ಏನು ಮಮ್ಮಿ ಮತ್ತೆ ಕ್ಲೀನಿಂಗ್ ಇಲ್ಲಿ ಅರ್ವಿ ಎಲ್ಲ ಮಡಿಚಿಡ್ಬೇಕು ಇವು ನನಗೆ ಆರಾಮ ಇದ್ದಿದ್ರಲ್ಲ ಹ್ಞೂ ಹಾಗಾಗಿ ಅಷ್ಟು ಕೌದಿ ಹಾಸಿ ಎಲ್ಲ ಕೂಡ ಹೋಗಿದ್ವಿ ಇವನ್ನ ಬೇರೆ ತೊಗೊಂಡ್ರೆ ಹಾಸ್ಕೊಳಕಿದ್ದೆ ನಾನು ಈಗ ಇವನ್ನ ತೊಗೊಂಬಂದು ನಮ್ಮ ಮಾರಿ ಪಾರಿ ಒಟ್ಬಿಟ್ಟಾಡಿವ್ನಿಲ್ಲೇ ನಾನು ಈಗ ವರ್ಷ ಏನಾಗತ್ತ ನಾನು ಎಲ್ಲಿ ಓದ್ಕೋಬೇಕು ಎಲ್ಲಿ ಇದು ಮಾಡಬೇಕು ಇಷ್ಟು ದಿನ ಅನ್ಸಿದ್ದೆ ನಾನು ಈಗೇನು ಮಾಡ್ಲ ನಾನು ಅಂತೇಳಿ ಆಗಿ ನಿಂತ್ಕೊಂಡಾಡ್ರಿ ಈಗ ನನಗೆ ಒಂದು ಏನರ ರೂಮ್ ನಾನು ಕೊಟ್ಟೆ ನನಗೆ ಚಲೋ ಆಗಲ್ಲ ಓದ್ಕೊಳಕ್ಕೆ ಬರ್ಕೊಳಕ್ಕೆಲ್ಲ ಬುಕ್ಸ್ ಅದು ಎಲ್ಲ ನಾನು ಒಂದು ಕಡೆ ಇಟ್ಕೊತಿದ್ದೆ ಅಲ್ಲಿ ಮ್ಯಾಲೆ ನೋಡಿದ್ರೆ ನೋಡಂಗಿಲ್ಲ ಮಾಡಂಗಿಲ್ಲ ಅದನ್ನು ಅಂದ ಸ್ವಚ್ಛ ಮಾಡ್ಕೋಬೋದೇನು ಒಂದು ಅರ್ಧ ತಾಸಿನ ಕೆಲಸ ಅಂತಂದ್ರೆ ನಾನು ಮಾಡ್ಕೊಳಂಗಿಲ್ಲ ನೀನು ಹೆಂಗೆ ಮಾಡ್ಬೇಕಂತ ಹೇಳಿದ್ರೆ ಹಂಗೆ ಮಾಡಿ ನಾ ಬರ್ತೀನಿ ಅಂತ ಅಂದ ಹ್ಞೂ ಅಂತ ಅಂದ ಮ್ಯಾಲೆ ಬಂದು ನಮ್ಮ ಮಾರಿಪಗ್ ನೋಡ್ರಿ ನಮ್ಮ ಮಾರಿಪಗ್ ಕೊಡೋ ಸಾಮಾನು ಅಷ್ಟು ಚಂದ ಇಟ್ಟು ನೋಡ್ರಿ ನಮ್ಮ ಮಾರಿಪನ ಅದು ಒಂದೇ ಐತಿ ಅದ್ರ ಮೇಲೆ ಹಾಸಿ ಒಟ್ಟಾಡ್ರಿ ತಾನ ಇಟ್ಟಾಳ ಇದ್ರ ಮ್ಯಾಗ ಇಷ್ಟು ಒಟ್ಟಿನ ಅಂತ ಹೇಳಿ ಅದೇ ಓಸು ಬ್ಯಾಗ್ ನೋಡ್ರಿ ಅದಲ್ವಾ ಅದು ಅರ್ಶಿದದು ಹಸಿಯ ಕೊಡವ ನಾವು ಹಾಂ ಇದು ಸ್ಟೂಲ್ ನೋಡ್ರಿ ಹೊಸ ಸ್ಟೂಲ್ ತೊಗೊಂಡ್ವಿ ಅಕ್ಕಿ ಉಳ್ಕೊಳಕ್ಕೆ ಬಿಡಿ ಮತ್ತೆ ಅದು ಹೋದಿಲ್ಲ ಕೆಳಗೆ ಇಡ್ಬೇಕದ ಬೇಕು ಹೂವ ಓದ್ಕೊಳಕ್ಕೆ ಬರ್ಕೊಳಕ್ಕೆ ನೋಡಿ ಎಲ್ಲ ಏನು ಚೆಲ್ಲ ಅದಾವ ಏನೈತೆ ಅಕ್ಕಿದ ಬ್ಯಾಗ್ ಅದು ಬುಕ್ಸ್ ಇದ್ವು ಅಂದ್ರೆ ಅಲ್ಲಿ ಅಮ್ಮ ಕೊಟ್ಟನಂದ್ರೆ ಹಾಕ್ತಾರ ಹೌದು ಇವು ನೋಡಿ ಅರಿವಿ ನಿನ್ನ ಹೋಗಿ ದರಿಬಿರಿ ಮಳೆ ಬರೋದ್ರಿಂದ ಅಷ್ಟು ತೊಗೊಂಬಂದು ಅಲ್ಲೇ ಹೋಗಿ ಬಂದ ಅವ್ನು ಕೆಳಗೆ ತೊಗೊಂಬಂದ್ರೆ ಮಡಿಚಾರ ಇಡ್ತಾರ ಅವನು ಮತ್ತೆಲ್ಲ ನನ್ನ ಮ್ಯಾಗ ಹಾಕೋದು ಏನು ಮಾಡ್ತೀವಿ ಮಕ್ಕ ನಮ್ಮ ನಾ ತೆಗೆದು ಇಟ್ಕೊಂಡೇವ ನಿನ್ನ ಸೀರೆ ಅದಾವ ಎರಡು ಮೂರು ಜಂಪರ್ ಕಾಣತಾವು ನಾನು ನೋಡಿಲಿ ಇಟ್ಟೇನಿ ಇಡ್ಬೇಕು ಈಗ ಮತ್ತೆ ಇದ್ರಾಗ ಟೀಜರ್ ಒಳಗೆ ಸಾರಿ ನೋಡ್ರಿ ಇವರು ಲಾಚ ಕಟ್ಟ್ರೆ ಒಂದು ಇಲ್ಲಿ ಹೋಗ್ತಂದ್ರಲ್ಲೇ ಇದು ಲಾಚೆ ಎಲ್ಲ ತುಂಡು ಮಾಡ್ಬರೈತಿ ಅದೇ ಹೊಸ ಲಾಚ ನೋಡ್ರಿ ಅರ್ಶಿ ಹೊಟ್ಟಿದ್ರ ಇದು ಅದು ನೋಡಿ ಹಾಕಿದದು ಈಗ ಮುಗ್ಯವನ್ ಒಂದು ಚೀಲಕ್ಕೆ ಹಾಕಿಡವನ್ ಇಲ್ಲೇ ಕೊಂದಿ ಎಲ್ಲ ಮಡಿಚಿಡಾತಾರಿ ಮಮ್ಮಿ ಕೌದಿ ಮನೆ ತುಂಬಿಗಿನ ಕೌದಿ ನೀನು ಇವನ್ ತಕ ಬರ್ಬೋದು ಮನುಷ್ಯ ನೋಡ್ರಿ ಲಾಸ ಇಟ್ಕೊಂಡ್ಲ ಮೊನ್ನೆ ಮದ್ವೆಗೆ ಹೋಗ್ಬೇಕಾರಲ್ಲಿ ಎಲ್ಲ ಇಟ್ಕೊಂಡೈತ್ಲ ಅದ್ರೊಳಗೆ ಹಂಗದಾವು ಎಲ್ಲ ಹಂಗೆ ನಿಂತ್ಕೊಂಡ್ತಾನ ನೋಡಂಗ ತಾಳಿತಿ ಮತ್ತು ನನಗೊಂದು ಸಪ್ರೇಟಾಗಿ ಓದಕ್ಕೆ ಬಿಡ್ರಿ ನನಗೆ ಸಪ್ರೇಟಾಗಿ ಇದು ಮಾಡಕ್ಕೆ ಬಿಡ್ರಿ ನನಗೆ ಅಂತ ಹೇಳ್ತೀವಿ ಏನು ಹೋಗತ್ತೆ ಮಾಡಕತ್ರ ಒಂದು ಅರ್ಧ ತಾಸಿನ ಕೆಲಸ ಇರಂಗಿಲ್ಲ ಮಾಡಂಗಿಲ್ಲ ನೀವು ಏನು ಮಾಡ್ಬೇಕು ನಮ್ಮ ನೋಡ್ರಿ ಒಂದು ದಿನ ಆರಾಮಿದ್ರೆ ಒಂದು 2 ದಿನ ಆರಾಮ ಮಾಡ್ಕೊಂತೀವಿ ನಾವು ಇವು ನೋಡುವ ಕೋದಿ ಒಂದೊಂದು ಇವು ನೆಗೋಕಾಗಿಲ್ಲ ರೀ ಇವು ಹಂಗೆ ನಾವು ಹೊಸ್ಕೊಳಕ್ಕೆ ತಗೊಳಕತ್ರ ಹಾಸ್ಕೊಳಕ್ಕೆ ತಗೊಳಕತ್ತೀರಿ ನಾವು ಇವನ್ನ ಮೊನ್ನೆ ನಜ್ಮಾ ಬೇಕಂತ ತೆಗೆದು ಹೋಗಿದ್ದೆ ನೀನು ಅದಿಲ್ಲ ನಜ್ಮಾ ಬೇಕಂದಾಗ ಇಲ್ವಾ ಇಲ್ಲೇ ಇದ್ದು ಚೇರ್ ಮೇಲೆ ಮತ್ತು ನಮ್ಮ ನಜ್ಮಾ ಹೇಳ್ಕೊಟ್ಟು ಕಸೈತಿ ಒಯ್ಯಿ ಮೊದಲು ಅಂತೀನಿ ನಾನು ಕರ್ಕೋದಿ ಬೇಕಂದ್ರಿ ಕೌದೆ ಇದು ಮಣಿ ತೊಗೊಳ್ಳೋದು ಬರ್ತೀನಿ ಕೆಳಗೆ ಹೆಚ್ಚಕ್ಕೆ ತೊಗೊಳಕ್ಕೆ ಇದ್ರ ತೊಗೊಂತೀವಿ ಪ್ಲಾಸ್ಟಿಕ್ಕಿನ ಒಳಗೆ ಹೆಚ್ಚಬಾರ್ದು ಅಂತ ಇದಾ ತೊಗೊಂಡು ಚಂದ ಕಾಣಿಸುತ್ತೆ ಅದು ಕೆಳಗೆ ಕುತ್ಕೊಂಡು ಎಲ್ಲ ಸರ್ನ ಹೆಚ್ಚಿಟ್ಕೊಂಡು ಇದನ್ನು ಮಾಡಿದ್ದಾನೆ ಇದ್ರಾಗ ಆಸಿಪುನ ಅರ್ಬಿನ ಅದನ್ನು ಬೇರೆ ತೆಗಿರೋಣ ಆಸಿಪುನ ಅರ್ಬಿನ ಈಗ ನಾನು ಸೀರೆ ನೋಡಿ ಸೀರೆ ಹಾಕಿಬಿಡೋಣ ನಮ್ಮದ್ರ ಇದ್ದಂದ್ರೆ ಹಂಗೆ ಸೀರೆ ಮಚ್ಚಿಗೆ ಅದು ಒಡ್ಡಿ ನೋಡಿದ್ರೆ ಚಲೋ ಐತೆ ಕಟನ್ ಒಡ್ಡಿ ಅನ್ನ ಯಾಕೆ ಕಟ್ತೀವಿ ಅದ್ರಾಗ ಮಚ್ಚಿಗೆ ಅದು ಅದೆಲ್ಲ ಕೊಡಿ ಈಗೀಗ ಏನಾಗೈತಿ ನಾನು ಅರ್ಶಿಯಾಗ ಸ್ಟಿಕ್ಕರ್ ತರಿಸುವ ಅನ್ನಕತ್ತೀನಿ ರೀ ಈ ಗಾಡಿಗೆ ಆ ಕುಡಿಗೆ ಸ್ಟಿಕ್ಕರ್ ಅಂಟಿಸ್ಕೊಂಬಿಡು ಅಂತ ಚಂದ ಆಕೈತಿ ಅಷ್ಟು ಸಿಗಲ್ ಬಿಡುವ ಸಿಗಲ್ಲ ಮಾಡ್ಬೇಕು ಭಾಳ ಗಾಡಿ ಖಂಡನ ತರ್ಸ್ಬೇಕು ಕಂಡು ಬರಲ್ಲ ಇಷ್ಟದು ಈ ಪುಟಿಂದು ಅಂತಂದು ಇದು ಮಾಡ್ಬೇಕು ನೀವು ಹೊಡಿಬೇಕಾದ್ರಾಗ ನೋಡು ವಾಲ್ಪೇಪರ್ ಅಂತಂದು ಹೇಳಿ ಇದನ್ನ ಮಾಡ ಎಷ್ಟು ಅಂತಂದು ಒಂದು 5 ಇಂಚು ಉದ್ದ 5 ಇಂಚ್ ಆಗಲ್ಲ ಅಂತಂದು ಮಾಡು 5 ಯಾಕೆ 10 ಫೂಟ್ ಐತೆ ಅದು 10 ಫೂಟ್ ಹಿಂಗೆ ಮ್ಯಾಗ ನಾನು ಅದೇನು ಈಗ 6 ಫೂಟ್ ಅದ 10 ಫೂಟ್ ಹಿಂಗೆ 10 ಫೂಟ್ ಹಿಂಗೆ ಬೇಕು ನಾವು 6 ಅಂದ್ರೆ ಇಷ್ಟು
ಅರ್ಧ 12 ಫೂಟ್ ತೆಗಿಯೋ ಒಂದಿಷ್ಟು ತೆಗಿಯೋ ಬರೋಬ್ಬರ ಇವೆಲ್ಲ ಸ್ವಚ್ಛ ಮಾಡಿದೆ. ಈಗ ಕಸ ಹಿಡ್ದು ಕೊಡ್ತೀನಿ, ನೆಲ ತೊಳೆದ್ಬಿಡೋದು ಪಟಾಪಟ. ಚೇರ್ ಇದು 2 ಚೇರ್ಗಳು ಏನು ಗಬ್ಬೈತಾವ. ಹೌದು, ಅದು ಹೊರಗಡೆ ಇಟ್ಟು ತೊಳಿಬೇಕು ಒಂದು ಟಪ್ಪು ನೀರು ತೊಗೊಂಬಂದು ಅವನು. ಅದಂತೆ ಕೆಳಗೆ ಕಟ್ಟಬೇಡಿ. ಅವ್ನು ಟ್ರೀಸರ್ ಹತ್ತಿರ ಬಂದು ಸೀರೆ ಜಾಗ ಇಲ್ವಾ, ಸೀರೆ ತುಂಬ್ಯಾವ. ದಾದಿ ಮರ್ಬೋದು ಇದ್ರಾಗ. ಸೀರೆ ಇಲ್ಲ ಇಟ್ಟು ನಮ್ಮಮ್ಮನ ಇಲ್ರಿ, ನಮ್ಮಮ್ಮನ ಇದಕ್ಕೆ ಹೋಗ್ಯಾರ, ಆಸ್ಪತ್ರೆಗೆ ಹೋಗ್ಯಾರ. ಇಲ್ಲೇ ಕುಲಕರ್ಣಿ ಅವ್ರ ಕಡೆ ಹೋಗ್ಬರ್ತೀನಿ ತಡಿ ಮಾಡ್ತೀನಿ ಅಂತ ಆದ್ ನೋಡ್ತೀರಿ. ಏ ಅರಿ ಬೇರೆ ಬೇರೆ ಎಷ್ಟು ಬೇಕು ಅಷ್ಟ ಇಟ್ಕೊಳ್ಬೇಕಿರತ್ತಾಗ. ನೀನು ಅಷ್ಟ ಚೆಲ್ಲಾಕರ ಕೊಡ್ರಿ ಬಾ. ಸೀರೆ ನೋಡಿ, ಸೀರೆನ ತುಂಬ್ಯಾ. 100 ಸೀರೆ ಎಷ್ಟು ಕೊಟ್ಟಿ ನಾನು? ಒಂದು 3 ಸೀರೆ ಹಾಕಿ ಬುಟ್ಟಿ ತೊಗೊಂಡೆ, ಪ್ಲಾಸ್ಟಿಕ್ ಬುಟ್ಟಿನ. ಜಗ್ಗದ ನೋಡಿ, ಒಂದು ಸ್ವಲ್ಪ ಹಾಕ್ಬಿಡು ಹೊಕ್ಕೋ ಕಡೆ. ಒಂದು ಸೀರೆ ಅಲ್ಲಿ ದಾದಿ ಮಗ ಗಂಟು ಕಟ್ಟಾಕ್ ಕೊಟ್ಟಿನಿ. ಈಗ ನೋಡಿ ನಿನ್ನ ಸೀರೆ ಎಷ್ಟು ಹಾಕ್ಕೊಂತೀವಿ. ಮನೆ ಎಲ್ಲಿ ಬೇಕು ಅಲ್ಲೇ ಬೀರಿ ಬಿಟ್ಟದ ನೋಡ್ರಿಪ್ಪ ನಮ್ಮ ಮನೆ. ನಮ್ಮ ಮರ್ಷಿ ಹೆದರಾಕತ್ತಾಳ್ರಿ, ಬಿತ್ತಂದ್ರೆ ಏನ್ ಮಾಡ್ಲಿ ಮಾಮ ಅಂದಾಕತ್ತಾಳ್ರಿ. ಬಿತ್ತಂದ್ರೆ ಸಾಯಿ ಇಷ್ಟ, ಮತ್ತೆ ಬಿತ್ತಂದ್ರೆ ಏನ್ ಮಾಡ್ಬೇಕು ಮಾಮ ಅಂತ ನೋಡ್ರಿ, ಅಲ್ಲಿ ಬೀರಿ ಬಿಟ್ಟದಿಲ್ಲ. ಎಷ್ಟು ಮೆತ್ತಿ 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 ಅದು ಮೆತ್ತಿದ್ದ ಒಂದು ಇಷ್ಟು ದಪ್ಪ ಆಗೈತೆ ಅಂತ ಅದ್ರ ಮೇಲೆ ತಿಂಡ್ರಿ ನಾನು. ಅದಲ್ಲ ಬಿತ್ತಂದ್ರೆ ಸಾಯ್ತಾಳ, ಮತ್ತೆ ಮಾಡ್ದ ಹೋಗುವ ಅದು ಎಲ್ಲಿ ಬೇಕು ಅಲ್ಲೇ ಬೀರಿ ಬಿಟ್ಟೈತಿ. ಬಿತ್ತಂದ್ರೆ ಏನ್ ಮಾಡ್ಲಿ ಅಂತ ಆಡ್ರಿ. ಅವು ಇವು ನೋಡ್ರಿ ಬಾಪಿನ ಬೆಲ್ಲ ಅವು ಸರಿತೈತಿ ಏನ್ರಿ, ಅದು ಗಾಡೆಲ್ಲ ಇವು ಎಲ್ಲ ಕಡಿ ಬಂದಂಗಿರೋ. ಅದು ಇದು ಬೇಬೀಸ್ ಅಂತಾರಲ್ಲ, ಕೊಳತ್ಬಿಟ್ಟ ಎಲ್ಲ ಉದ್ರಾಕೈತ್ರಿ. ಏನು ಮಾಡ್ತೀರಿ ಹೇಳ್ರಿ. ದೇವ್ರು ಯಾವಾಗ ಕಾಣ್ತೈತನ್ರಿ ನಮ್ಗೆ ತೆಗೀರಿ. ದೇವ್ರು ಕಾಣ್ತದ ನೋಡೋಣಂತ್ರಿ. ನಾವು ಪ್ರಯತ್ನದೊಳಗೆ ಅದೀವ್ರಿ, ನೋಡ್ಬೇಕಲ್ರಿಪ್ಪ. ನಾವು ಅನ್ಕೊಂಡದ್ದು ಒಂದಾಕತಿ, ದೇವ್ರ ಇಚ್ಛೆ ಒಂದಿರತ್ರಿ. ನಾವು ಅನ್ಕೊಂಡಂಗಾಗಿತ್ತು ಅಂತಂದ್ರೆ ದೇವ್ರನ್ನ ಯಾರು ನೆನೆಸ್ತಿದ್ರಿ? ಯಾರು ನೆನೆಸ್ತಿದ್ರಿ ದೇವ್ರನ್ನ? ನಾವು ಅನ್ಕೊಂಡದ್ದು ಪಟ ಹಿಡಿದು ಉಟ್ಕೊಂಡು ಬಿಟ್ಟಿದ್ದಾರಿ. ಹಂಗೆ ನೋಡಿದಾರಿ ಪಾರಿಪ ನೀವು ಹುಡುಗಿ ಬರೀ ಯಾವಾಗ ಇದ್ರಾಗ ನಂಗೆ ಅದು ಬರೋದೇ ಇಲ್ಲ. ಹಂಗೆ ನಾ ಇದು ಬಿಟ್ಟೆ, ನಾನು ಇದು ಉಟ್ಕೊಂಡು ಬಿಟ್ಟು ನೋಡಿ. ಇದಿಲ್ಲ ನಂದು. ಮತ್ತೆ ಚಲಾಕಿ ಇಟ್ಬಿಡ್ರಿ ಅವನ್ನ. ಯಾವ ಬೇಡ ಅವನತ್ತಾಗ ಅದು ಬೇಡ, ತೆಗೆದು ಹೋಗಿರತ್ತಾಗ ಚಲಾಕ ಬೇಡಾಗಿದ್ದು. ಇದು ಬೇಡ ಆ ಕಡೆ ಬೇಡ ಒಂದು ಗಂಟು ಕಟ್ಟತ್ತಾಗ ಹಾಕಾಕರ ಬರತ್ವ. ಒಟ್ಟಿಯಂಗೆ ಕುಂದ್ರಬೇಡ್ರಿ ನೋಸ್. ನಾನು ಕೊಡಿಲ್ಲ, ನಾನು ಫ್ರಿಜರ್ ಇಡ್ತೀನಿ. ನಾನು ಯಾವ್ದನ ಹಿಡಿಯೋ ಅದಾವ, ಇನ್ನ ನಿಮ್ಗೆ ಜಗ್ಗಿದಾವ. ಅದು ಕೊಡ್ಬೇಡ ಇವತ್ತು ಮನ್ಯಾಗ ಅಂತ ಏನು ಆಸಿಫಿಗೆ ಏನು ಮಾಡ್ತಾನೇನ? ಮುಂಜಾನೆ ಹೊಡೆದು ನಂಗೊಂದು ಪಡ್ಜುಪ್ಪ ಅಂತೇಳಿ ಹೊಡೆದು ಹೋದ್ನ. ಭಾರಿ ಸೊಕ್ಕವ ಹುಡುಗರು. ಈಗಿನ ಹುಡುಗರು ಹಂಗೆ ನನಗೆ ಆಕೈತ್ರಿಪ್ಪ. ಆ ಕೈಲಿ 2 ದಿನದ ಪೇಮೆಂಟ್ ಇಸ್ಕೊಂಡಾನಂತ್ರಿ, ಕೊಡಪ್ಪ ಅಂತಂದ್ರೆ ಈ ಕೇಳ ದುಡ್ಡು ಕೊಡಂಗಿಲ್ಲ. ನಾ ಯಾಕೆ ಕೊಡ್ಡಿ ಅಂತಂದು ಹೇಳ್ತಾನೆ. ಅದಕ್ಕೆ ಮನೆ ಊಟ ಮಾಡ್ಬೇಡ ಅಂತ ಹೇಳಿ ಆಗ ಮಾಡ್ಯಾನಂತೆಲ್ಲ. ಏನು 800 ರೂಪಾಯಿ ಮಾಡ್ತಾನ ಇಟ್ಕೊತದ ಎಲ್ಲೇ ಹೋಗಕ್ಕ. ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ತಾರೆ. 200 ರೂಪಾಯಿ ಕೊಟ್ಟು ಇಲ್ಲೇ ಉಣ್ಕಲ್ ಕೆರೆಗೆ ಈಜ್ ಬಿಡ್ಬಾಳ ಆಡಾಕ ಹೋಗ್ತಾರೆ. ಇಲ್ಲಿ ಸ್ವಿಮ್ಮಿಂಗ್ ಪೂಲ್ಗೆ ಹೋಗಿದ್ವಿ, ಅಲ್ಲಿ ಹೋಗಿದ್ವಿ, ವಾಟರ್ ಪಾರ್ಕ್ ಹೋಗಿದ್ವಿ ಅಂತಂದು ಇದು ಮಾಡಾಕ ನಿಂತ್ಕೊಂಡ್ಬಿಟ್ಟಾರ ನೋಡ್ರಿ. ಇಷ್ಟೀಗ ಹೊಡೆಸ್ಕೊಳಂಗಿಲ್ರಿ, ಹೊಳ್ ಹೊಡಿತಾವ್ರಿ. ಹೊಳ್ಯಾಕ ಹೋಯ್ತಂದ್ರೆ ಹೊಡೆಸ್ಕೊಳಂಗಿಲ್ರಿ. ಈಗಿನ ಮಕ್ಳು ಹೊಳ್ ಹೊಡಿತಾವ್ರಿ. ಬಿಡು, ಮತ್ತೆ ಯಾಕೆ ಹೊಡ್ಯಾಕ ಹೋಗಿ ಯಾಕೆ ಹೊಡ್ಸ್ಕೊಂಡು ಹೋಗಿ ಅಂತ ಮಕ್ಳದವ್ರಿ ಈಗಿನ. ಹೊಡ್ಯಾಕ ಹೋಗಲ್ವ ನಾನು, ಹಂಗಾಗಿ ಬಿಟ್ಬಿಟ್ಟು ನನ್ನ ಕೈ. ನನಗೆ ಅಮ್ಮ ಹೇಳ್ತಿರ್ತಾರಲ್ಲ, ನನಗೆ ಒಟ್ಟಾಟ ಹಸ್ತಾರಲ್ಲ ಅಮ್ಮ, ತೆಲಿ ನಾನಾ ಜಜ್ಕೆಂಬ್ಲ ನನಗೆ ಆಗ್ಬಿಡ್ರೈತೆ. ನನಗೆ ಏನು ಮಾಡ್ಬೇಕು? ನನಗೆ ತೆಲಿ ಹಂಗೆ ಅದನ್ನ ಹಾಕ್ರೈತೆ ನನಗೆ. ಓಮ ದಾದಿ ಮನ ಸುಮ್ ಕುಂದ್ರಲ್ಲ. ಈ ಕಡೆ ತಾವು ಟೆನ್ಷನ್ ತಗೊಂಡು ನಮಗೂ ಟೆನ್ಷನ್ ಕೊಟ್ಬಿಡ್ತಾರಿಪ್ಪ. ಒಂದಲ್ರಿ ಮಕ್ಳದಾತು ಮೊಮ್ಮಕ್ಳದಾತ್ರಿ, ಹಂಗ ಒಟ ನನಗೆ ನನ್ನ ತಲಿ ನೋವು ಎದ್ದು ಬಿಡ್ರೈತೆ ನನಗೆ ಕರಿ. ದೇವ್ರ ನಂದ ಯಾಕಂಡು ಮುಚ್ಚಿಬಿಡ್ತಾ ಹಿಂಗೆ ಮಕ್ಕಳಲ್ಲಿ. ನಾನು ಅದನ್ನ ಏನ್ರಿ, ನಾ ಹಿಂಗೆ ಮಕ್ಕಳೆಲ್ಲ ಕಣ್ಮುಚ್ಚಿ ನೋಡೋಣ ಅಂತಂದು ಅಂದ್ರೆ ಒಂದು 4 ಮಂದಿ ಪಯಾಗಾರ ಇರ್ತೀನಿ ರೀ. ನಮ್ಮ ಸಬ್ಸ್ಕ್ರೈಬರ್ ಅಂಕರ್ ಅಷ್ಟು ನೆನೆಸ್ತಾರೆ ನನಗೆ. ಸಣ್ಣ ವಯಸ್ಸು ಸಕ್ಕಿನಾರ್ದು, ಸಣ್ಣ ವಯಸ್ಸು, ಸಣ್ಣ ಮಕ್ಳು ಅಂದ್ರೆ ಎಲ್ಲ ದೊಡ್ಡ ಮಕ್ಕಳಾಗ್ಯಾವು. ಮದುವೆ ವಯಸ್ಸಿನ ಮಕ್ಳು ಮದಿ ಪದಿ ಮಾಡಿ ಹೋಗ್ಬೇಕಾಗಿತ್ತು ಅಂತಾರೆ ನೋಡಮ್ಮ ಅಂತೇಳಿ. ಅಂದ್ರೆ ನಿನಗೇನು ಮಾಹಿತಿ ಅಂತಂದ್ರೆ ಬಾಯಿಸಿ ಎಲ್ಲಿ ಅಂತ ಅಮ್ಮ
ಸತ್ಯ ಅಂದ್ರೆ ಮದುವೆ ಆಗಲ್ವಲ್ಲ. ಇದು ಬಾಯಿಸಿದ್ಲಿ ನಿನಗೆ ಆಯ್ತು ಅಂತಂದು ಬೇಕತ್ತಾರೆ. ಮತ್ತೇನು ಬಿಡಮ್ಮ ಅಮ್ಮ ಯಾವ್ದಂತ ಟೆನ್ಷನ್ ತೊಗೋಬೇಕು ಯಾವ್ದಂತ ಕೇಳ್ಬೇಕ್ರಿ ಅಂತೀನಿ. ಅದನ್ನು ನಾನು ನೀನು ಅದಂಗೆ ಆಯ್ತು ಒಂದು ಜಂಪ ಅಲ್ಲೊಂದೈತೆ ಒಂದು ತಂಬ ಜಂಪರ್ ಒಂದು ತಂಬಲಿ. ಮನವ್ರಿ ಓಸ್ ಒಗ್ದಿತ್ತು ಇವೆಲ್ಲ ಒಗ್ದು ಜವ ಮಾಡಿ ಇಟ್ಬಿಟ್ರಿ ಇಲ್ಲಿ. ಮತ್ತೇನೈತಿ ಈಗ ಅಷ್ಟು ಸ್ವಚ್ಛ ಮಾಡಿಸಿದಕ್ಕೆ ಐಸ್ ಕ್ರೀಮ್ ಬೇಕು ಅನ್ನಕತ್ತಾರೆ. ಮತ್ತು ಐಸ್ ಕ್ರೀಮ್ ಅದೇ 3 ಕೋನ್ ಐಸ್ ತರ್ಸ್ಯಾರ ನೋಡ್ರಿ. ಹ್ಞೂ ರೀ ತಗೊಂಡು ಯಾಕಂದ್ರೆ ಮ್ಯಾಲೆ ಮತ್ತೆ ಜಳ ಒಂದಾಗತ್ತೆ ರೀ. ಈಗಿನ್ನೂ ಕಸ ಹೊಡಿಬೇಕು ರೀ. ಇದನ್ನೆಲ್ಲ ಎತ್ತಿ ಬಿಟ್ಟಿರಿ, ಕಸ ಹೊಡಿಬೇಕು, ನೆಲ ತೊಳಿಬೇಕು ರೀ. ಅಷ್ಟು ಕೆಲಸ ಐತ್ರಿ ಈಗಿನ. ಹೌದು ಒಟ್ಟು ಕುಂದ್ರವಂಗ ನಿಂದ್ರವಂಗೆಲ್ಲ ಕರೆಕ್ಟ್ ಆಗ್ತಿಲ್ಲ ನೋಡ್ರಿ. ಈಗೆಲ್ಲ ನೋಡಿ ನಮ್ಮ ಮರ್ಷಿ ಹೆದ್ರಾಕತ್ಬಿಟ್ರಿ ಅವ್ನು. ಬಿರಿ ನೋಡಿಲ್ಲ ಅವನು ಬಾಕ್ಲತ್ತಿಲ್ಲ ರೀ. ಈಗ ನೆಕ್ಸ್ಟ್ ಕುತ್ಕೊಂಡಕ್ಕೆ ಓದ್ಕೊಳಂಗ ಮಾಡೋಂಗ ಕರೆಕ್ಟ್ ಆತ್ರಿ ಈಗದ. ಹೌದಿಲ್ಲ? ನಮ್ಮ ಮಮ್ಮಿ ಇಲ್ಲೇ ಮತ್ತೆ ಇಲ್ಲಿದ್ದು ಇದು ಮಾಡ್ಕೊಂಡು ಕುಂತೀರ ಮಮ್ಮಿ. ತಗೊಂಬಂದು ಇಷ್ಟು ಚಂದ ಹೋಗೋದು ಹೋಗಿರಲ್ವ ಮೇಗಿನ ಅಲ್ಲಿ ಇಟ್ಟಿದ್ದೆ ನಾನು ಕಟ್ಟಿದ್ರ ಅಂತ ಹೇಳಿ ಹೋಗ್ಬೇಕಿಲ್ಲ ಅವನ್ನ ಹಂಗೆ ಬಿಟ್ಟು ಹೋಗಾರ ನಾವು. ಅಮ್ಮ ನೋಡಿರ್ಬೋದು ಗಂಟ ಅಮ್ಮಂದ್ರಿದ ಹೊರಗಿಡೋ ತಡಿ ದಾದಿ ಸ್ವಲ್ಪ ದೊಡ್ಡ ಊರಿಗೆ ಹೋಗಾರಂತ ದಾದಿ ಗಂಟು ತಗೊಂಡು ಹೋಗಾರತ್ತಾನ ಊರಿಗೆ. ಮತ್ತೆ ಬೇಕಲ್ಲ ರಿಬ್ಬಿ. ಹೌದಮ್ಮ ದೊಡ್ಡ ಒಂದು ಗಂಟೆ ತೊಗೊಂಬ ನಿಮ್ದ ಬಂದ್ರಿ ಅಮ್ಮ ಬಾಕಂಡು ಹೋದಾರ. ಇವು ನಮ್ಮ ಆಸಿಪ್ಪನು ಅಷ್ಟು ನಾನು ಅದಾವ ಮತ್ತು ಇದ್ರ ಹಾಕಿ ಹಿಡಿತಾವ. ಅದು ತಿಂಬೈತ ಒಂದು ಚೀರ್ನ ಅದು ಏನು ಬೇಕಾದ್ರೆ ಇಟ್ಕೊಂಡೆ ಅಂದ್ರೆ ಬೇಡಾಗಿದ್ದೀವಿ ಒಂದು ಬಾಟ್ಲಿ ಗಿಟ್ಲಿ ಎಲ್ಲ. ನಮ್ಮಮ್ಮ ಯಾಕೆ ಚಿಲ್ಸಿಗತ್ತೆ ಹಬ್ಬ ಚೀಲ ಇಟ್ಟು ಕುತ್ಕೊಂಡ್ಬಿಡ್ತಾರೆ ಬಾಟ್ಲಿನ. ಆಮೇಲೆ ಹಿಡ್ಕೊಂತ ಕುಂದ್ರೋದು ಇಡ್ಲೇ ಇದ್ರಾಗ ಅವನು ಮತ್ತೆ ಹುಡುಕ್ಯಾಡ ನೋಡೋ ಯಾರು ಕೆಳಗೆ ಚೀಲ ಇಟ್ಟೋಡಮ್ಮ ಅಂತಾನೆ. ಹೇಳಂಗಿಲ್ಲ ಅವು ಒಂದು ಸುಕ್ಕ ಭಾಳ ಐತಿ. ಅಮ್ಮಂದು ಡ್ಯೂಟಿ ಸ್ಟಾರ್ಟ್ ಆಯ್ತು ರೀ. ಮೀನ ತೊಗೊಂಡಿದ್ದು ಮೀನು ಹಚ್ತಾರೆ ನೋಡ್ರಿ. 3 ಥರ ಅದಾವ ನಮ್ಮ ಅವು. 2 ಥರ ಅದಾವೆ. 2 ಬುಟ್ಟಿ ಹಾಕೇನ್ರಿ ನೀವು. ವಯಸ್ಸು ಹಾಕಾಕ ಗಾವಾಗಂಗಿಲ್ಲಲ್ಲ. ಎಷ್ಟು ತಾಜಾ ಅದ ನೋಡ್ರಿ ಮೀನು. ತಾಜಾ ಅದಾವೆ. ಕೊಡ್ತೀರಿ ನೀವು ಕಟ್ಲಾರಿ? ಕೊಡ್ತಾನೆ ಇವತ್ತು. ಭಾಳ ದಿವಸ ಆತಾವ ಮತ್ತೆ ಮೀನ ಮಾಡಿಲ್ಲ ರೀ ಭಾಳ ದಿನ. ಇವನ್ ಹರ್ಕೊಳಕತ್ತಾರ ರಾರಿಪ್ಪ. ನನಗೊಂದು ಕಡೆ ಬಂದಿದ್ರೆ ಆಗಲಿ ಇಸ್ಕೋಬೇಕಿಲ್ಲ. ಇದು ಹೊಡೆದೈತಿ ಎಲ್ಲ ಮತ್ತು ಮ್ಯಾಗಿಂತ ಬಿದ್ದು ಬಂದ್ರೆ ಹೊಡಿತಾವು. ಏ ಹುಡುಗ ಹರ್ಷಿಯ ರೂಮ್ ಕರೆಕ್ಟ್ ಆತ ವರ್ಷಿದ್ ನೋಡ ಅಪ್ಪನೆಲ್ಲ ಅವಳಗಡೆ ಹಾಕಿದ್ ನೋಡಿ. ಸ್ವಲ್ಪ ತಿಕ್ಕಿ ಒರೆಸ್ಬೇಕಾಯ್ತದ. ತಿಕ್ಕಿದ ಹೋಗ್ಲಿಲ್ಲ ಅದು ಸ್ವಚ್ಛ ಹಾಕಿತ್ತಿನ ಎಲ್ಲ ಫುಲ್ ಆತ್ ನೋಡ್ರಿಪ್ಪ. ಇದು ಆಕಿ ಹೆಂಗೆ ಬೇಕಾದಂಗೆ ಓದ್ಕೊಯ್ ಮಕ್ಕಂದು ಓದ್ಕೊಲಿ ಎದ್ದು ಓದ್ಕೊಲಿ ಹೆಂಗಾರ ಓದ್ಕೊಲಿ. ಆಕಿಗಂತ ಕರೆಕ್ಟಾಗಿ ನಾ ಒಂದು ರೂಮ್ ರೆಡಿ ಮಾಡಿಕೊಟ್ಟೆ. ಈ ಮೇಲೆ ಕೆಳಗೆ ಎಲ್ಲಿ ನೋಡಕ್ಕೆ ಹೋಗ್ಬಿಡವೆಲ್ಲ ಏನು ಬಡಿಗಿಡಿ ಸಿಡಿದು ಬೆಳಿಗ್ಗೆ ಅಂತಾಡ್ರಿಪ್ಪ ಮಗಳ್ರಿ ಬಿತ್ತದ ಏನು ಮಾಡ್ಬೇಕು ಮಮ್ಮಿ ಮಳಿ ಬರೋ ಮುಂದೆ ಅಂತಂದು ಮಳಿ ಬರಕ್ಕೆ ಕೆಳಗೆ ಚಿಕ್ತಾಜಿಗೆ ನೋಡೋ ಮುಂದೆ. ಹೌದಿಲ್ಲ ಅಲ್ಲಿಪ್ಪ? 2 ಜಿಗ್ತು ಒಳಗಿದ್ದೀನಿ ಏನು. ಇಲ್ಲೊಂದು ಕಲೆಕ್ಟ ಹಾಗೊಂದು ಕಾಡ್ತಾಡ್ರಿ ಆಕಿ ಓಡಿ ಬಂದ್ಬಿಡ್ತಾ. ಚಲೋ ಆತವ ರೂಮ್. ನೋಡ್ರಿ ಹೆಂಗಾತ ಎಲ್ಲ ಸ್ವಚ್ಛ ಮಾಡಿದ್ರ ಮನಿ ನಾವು. ಸ್ವಚ್ಛ ಮಾಡಿಲ್ಲ ಅಂದ್ರೆ ಏನಿಲ್ಲ ನೋಡು. ಒಟ್ಟು ಹಂಗೆ ಸ್ವಚ್ಛ ಈಗ ಹಿಂಗ ಇಟ್ಟು ಬಿಡ್ರಿ. ಈಗ ಮತ್ತೇನು ಇಡಬೇಡ್ರಿ. ಎಲ್ಲ ಸ್ವಚ್ಛ ಮಾಡ್ಕೊಂಡು ಮತ್ತೆ ಹಿಂಗಾರ ಐತದ. ಇಲ್ಲದ ನಿಮ್ಮಪ್ಪ ಪೇಂಟಿನ ದಪ್ಪಿ ತೊಗೊಂಬಂದಿರ್ತಾರ. ಪೇಂಟ್ ತೊಗೊಂಡಿರ್ತಾರ. ಅಲ್ಲಿದ್ದು ದಿಲ್ ಹೋಗಿತಾರೆ, ಇಲ್ಲಿದ್ದು ಅಲ್ಲಿ ಹೋಗಿತಾರೆ. ಸಿಟ್ಟು ಬಂದವ್ರು ಅವ್ರದ ಒಂದು 15 ಮಾಡೋದಿಲ್ಲಿ ಹಾಸಿಗೆ ತೆಗ್ದು ಹೋಗಿತಾರ ಅವನು. ಮತ್ತು ಜಗ ಸ್ಟಾರ್ಟ್ ಆದ್ರಿ ತರಕಾರಿಗೆ. ಈಗೀಗೇನೋ ಇದು ಮಾಡ್ತಾನ್ರಿ. ಏನು ಮಾಡ್ತೀವಿ ನೀನು? ಚಿಕನ್ ಶವರ್ಮ ಅದು ಮಾಡ್ತಾನ್ರಿ. ಅದು ಏನೋ ಬೇಕಮ್ಮ ಅಂತಂದ್ಲ ತೊಗೊಂಬೋಗು ಅಂತ ಇದೆ. ನನ್ನ ಮಗ ರೊಕ್ಕ ಕೊಟ್ಲ ಅಂತಂದು ಆಗಲೇ ಬೇಯ್ದೆ ರೀ. ಕೊಟ್ಟರಿಪ್ಪ ಇವತ್ತು 500 ರೂಪಾಯಿ ತೊಗೊಂಡ್ಕೊಟ್ಟಿದ್ದ. 100 ರೂಪಾಯಿ ತೊಗೊಂಡಿದ್ದ. 400 ರೂಪಾಯಿ ಕೊಟ್ಟಿದ್ದ. ಅದನ್ನು ಕೊಟ್ಟು ಕಳಿಸಿದೆ ನಾನು. 500 ರೂಪಾಯಿ ಕೊಟ್ಟು ಕಳಿಸಿದೆ ಅಂದ್ರೆ ನನ್ನ ಕಡೆ ನೋಡ್ರಿ ಎಷ್ಟು ತೊಗೊಂಬಾರಿ. 500 ರೂಪಾಯಿದೊಳಗೆ ಇಷ್ಟು ಉಸಿ ಮುಂದಾರಿ. 110 ರೂಪಾಯಿ. ಇದೊಂದು 10 120 ರೂಪಾಯಿ ತೊಗೊಂಬಂದಾರ ನೋಡಿ. ಏನದು ಕಡಿಮೆ ಕೊಡ ಮತ್ತೇನು ತೊಗೊಂಬಂದಿರಲ್ಲಿ ಏನೇನ ತಂದ ಹುಡುಗಿ ಅದನ್ನ ನೀ ಇದು ಮಾಡ್ಬೇಕ ಈಗ ಅದನ್ನ ಕುಡಿಬೇಕ ನನ್ನ ಕುಡಿಯಂಗಿಲ್ಲ ಇಷ್ಟ ನೆಕ್ತೇನೆ. ಏನದು ಪಿಜ್ಜಾ ಸಾಸನ ಅದು? ಹೌದಾ ಶೇ ಇದು ಮಾಡಕನದ ಏನದು ಶವರ್ಮ ಚಿಕನ್ ಆಲೂಗಡ್ಡಿ ಕೊತ್ತಂಬರಿ ತೊಗೊಂಬಂದಾರ. ಮತ್ತು ಕೊತ್ತಂಬರಿ ಹೆಂಗೊಂದು 20 ರೂಪಾಯಿ ಕೊಟ್ಟು
ಕೊತ್ತಂಬರಿ ತಗೊಳ್ಳೋಣ ಬ್ಯಾಡ್ ಬ್ಯಾಡ್ ಅನ್ನೋದು ಐದಾವ್ ಕೊತ್ತಂಬರಿ ಇದ್ರೂ ತೊಗೊಂಡ ಸುಳ ಕೆಟ್ಟೋಕವು ಫ್ರಿಜ್ನೊಳಗೆ ಮತ್ತು ನನಗೆ ಕಳಿಸ್ತೇವೆ ನಾವು ಒಳ್ಳೆ ಹೋಗಾಕಿ ಈ ಸಲ ನೋಡ್ರಿ ಸಪ್ಪು 15 ರೂಪಾಯಿ ಒಂದು ಅವೇ ತರ್ಬೇಕು 15 ರೂಪಾಯಿ ಒಂದು ತಗೊಂಬಂದೆ ಕೊತ್ತಂಬರಿ 15 ರೂಪಾಯಿ ಅದು 20 ರೂಪಾಯಿ 10 ರೂಪಾಯಿ ಇಲ್ಲೇ ಇಡೋದು ಸೋಸಿಟ್ರ ತಡೀತದ ಏನಿಲ್ಲ ಇದು ಕಳಿಸ್ರಿ ಬಿಡು ಒಂದು ತರಕಾರಿ ಎಲ್ಲ ಹಾಕಾಕ ಫ್ರೈ ಮಾಡಕ್ಕೆ ಇವು ನೋಡಂತು ಇದು ನೋಡಿ 15 ರೂಪಾಯಿ 15 ರೂಪಾಯಿ ಚಲೋ ಆತು ಬಿಡು ಪಾಲಕನ ಅದು 15 ರೂಪಾಯಿನ ಕೊಬ್ಬರಿ ಹೆಂಗೊಂದು ಅದು 30 ದಾದಿ ಕೊಟ್ಟಿದ್ರು ರೊಕ್ಕ 30 ರೂಪಾಯಿ ಒಂದು ಕೊಬ್ಬರಿ ಏನದು ಏನಂತಕ್ಕಿದೆ ಏನೋ ಅನ್ನಕತ್ತ ಆಮೇಲೆ ಗಜರಿ ಆಲೂಗಡ್ಡಿ ಏನು ತರಕಾರಿನ ಹಚ್ಚಿಲ್ಲ ಜಾಸ್ತಿ ಎಷ್ಟೋ ತರಕಾರಿಗೆ 300 ರೂಪಾಯಿ ನ್ಯಾಯ ಮಾಡ್ಕೊಂಬಂದಿ ಅಂದ್ರೆ ಮುಗಿದು ಹೋದ್ ಬಿಡುವಂಗೆ ಅದಕ್ಕತಿ 300 ರೂಪಾಯಿ ಮತ್ತೆ ಹಾಕಿದ 200 ರೂಪಾಯಿ ಇದಕ್ಕಾಗೈತೆ ಅಂತ 180 ರೂಪಾಯಿ 280 ರೂಪಾಯಿ ತರಕಾರಿ ತೊಗೊಂಬಂದಿ ನೀನು ಎಷ್ಟು ಇದ್ರೊಳಗೆ 280 ರೂಪಾಯಿ ತರಕಾರಿ 500 ರೂಪಾಯಿ 500 ರೂಪಾಯಿದೊಳಗೆ 120 ರೂಪಾಯಿ ಐತಿ ಇಲ್ಲಿ 121 ರೂಪಾಯಿ ಐತಿ ನೋಡು 500 ರೂಪಾಯಿ ಈಕಿದ್ 200 ರೂಪಾಯಿ ಅದ್ರೊಳಗೆ ಅದ ಎಷ್ಟೈತಿ ಇದು 120 ಐತಿ 120 180 ರೂಪಾಯಿ ತರಕಾರಿ ಅದ 180 ರೂಪಾಯಿ ತರಕಾರಿ ಇನ್ನ ಇದು ಎಷ್ಟು ಇಷ್ಟು ಚಲೋ ಆತ್ಮ ಇದು ನಾನು 100 ರೂಪಾಯಿದ ಚೀಲ ತುಂಬ್ಕೊಂಡ್ ತೊಗೊಂಬರ್ತೀನಿವ ಅದು 30 ಇದು 30 60 60 60 120 120 15 15 120 150 150 ಒಂದು 10 160 ಇದೆಷ್ಟಿದ್ ರೊಕ್ಕ 160 160 ಒಂದು 20 180 ಮತ್ತೆ ಆತು ಎಲ್ಲೈತಿ 20 ಏನು 20 ಯಾವ್ದು 20 170 ರೂಪಾಯಿ 160 ಒಂದು 80 ಅಂದಿರ 170 ರೂಪಾಯಿ ತರಕಾರಿ ತಂದಾನ ಇಲ್ಲಮ್ಮ ಮೀನು ಕೊಟ್ಟು ಕಳಿಸಿದ್ರೆ ಹೋಗಿ ತೊಗೊಂಬಂದ್ರಿ ಇವ್ರ ಅಕ್ಕಿ ಶವರ್ಮ ಮಾಡಾಕಿದ್ದು ಬೇಕಾಗಿತ್ತು ಚಿಕನ್ ಬೇಕಾಗಿತ್ತು ರಷ್ಯಾಗ ಹಂಗಂತೆ ಹೋಗಿದ್ರು ಅವ್ರು ಇಲ್ಲಿ ಕೆಳಗೆ ಅದು ಚಿಕನೇ ಇಲ್ಲ ಅಂತಲ್ಲವ ಹೌದನ ಮೀನು ಕೊಟ್ಟು ಕಳ್ಸ್ಯಾರಿ ಮೀನದ್ದು ಸಾರು ಫ್ರೈ ಮಾಡತ್ತಾಳ್ರಿ ಈಕೆ ಅದನ್ನ ಹಂಗೆ ಹಚ್ಚಿಟ್ಬಿಡು ರೊಟ್ಟಿಯಾಗಿನ ಮೇಲೆ ಮಾಡಕ್ಕೆ ಬರತ್ತೆ ಅವನ್ನ ಅನ್ನಕ್ಕೆ ಇಡ್ಲೇನ ಇಡ್ತೀನಿ ತಗೋ ನಾನು ಏನು ಮಾಡೋದನ್ನ ಈಗ ಅಮ್ಮಾರು ಬಂದರೆ ಅಮ್ಮಾರು ಟಿ ವಿ ನೋಡ್ಕೊಂತ ಊಟ ಮಾಡ್ತಾರೆ ಅವರು ಆರಿಪ ಅವು ಮೀನು ಸಾಮಾನೆಲ್ಲ ತೊಳೆದಿಟ್ಟು ಬಂದು ಊಟ ಮಾಡ್ತಾಳ್ರಿ ಆಕಿನ ನಿಮ್ದು ಎಲ್ಲರದು ಊಟ ಆಯಿತು ಅಂತ ಅನ್ಕೊತೀನಿ ಫ್ರೆಂಡ್ಸ ಮತ್ತೆಲ್ಲರಿಗೂ ಗುಡ್ ನೈಟ್ ರೀ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಕೊಡ್ದು ಮರ್ಯಾಕೆ ಕೊಡ್ಬೇಡ್ರಿ ಮತ್ತು ಯಾರು ಹೊಸ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡಿರಿ ಮತ್ತು ಸಿಗೋಣ್ರಿ ನೆಕ್ಸ್ಟ್ ವ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ.